ಮಗನೆಂಬ ಮಮಕಾರ ಮತಗಟ್ಟೆ ತನಕ ಮಾತ್ರ. ದರ್ಶನ್ ಮಗನಾದ, ಆದರೆ ಸುಮಲತಾ ತಾಯಿಯಾಗಲಿಲ್ಲ. ಈಗ ತಾಯಿಗೆ ಗೇಟ್ ಪಾಸ್ ಕೊಟ್ರೆ ದರ್ಶನ್. ಬಾಯ್ ತುಂಬಾ ಮಗ ಅಂತ ಕರೆದ್ರೆ ಸಾಕು, ದರ್ಶನ್ ನಂಬ್ಕೊಂಡಿರ್ತಾನೆ ಅಂತ ಭಾವಿಸಿದ್ದ ಸುಮಲತಾ ಲೆಕ್ಕಾಚಾರ ಈಗ ತಲೆ ಕೆಳಗಾಗಿದೆ. ದರ್ಶನ್ ತನ್ನ ಸಾಮಾಜಿಕ ಜಾಲತಾಣದ ಖಾತೆಯಿಂದ ಸುಮಲತಾ ಅಂಡ್ ಫ್ಯಾಮಿಲಿಗೆ ಗೇಟ್ ಪಾಸ್ ಕೊಟ್ಟಿದ್ದಾರೆ. ಸುಮಲತಾ, ಅಭಿಷೇಕ್ ಹಾಗೂ ಅವಿವಾ ಇವರೆಲ್ಲರನ್ನು ಅನ್ಫಾಲೋ ಮಾಡೋದ್ರ ಮೂಲಕ ನಾನು ನಿಮಗೆ ಬೇಡವಾದ್ರೆ ನೀವು ನನಗೆ ಬೇಡ ಅನ್ನೋ ಸಂದೇಶವನ್ನ ಕೊಟ್ಟಿದ್ದಾರೆ ಅನ್ನೋ ಮಾತು ಕೇಳಿಬಂದಿದೆ. ಸುಮಲತಾ ಕೂಡ ಬಿಗ್ ಬಾಸ್ ಮನೆಯ ಪಾಸಿಟಿವ್ ಪರಿಮಳ ಅಂತ ಖ್ಯಾತಿಯಾಗಿದ್ದ ಗೌತಮಿಯ ಹಾಗೆ ಅನ್ನೋದು ಸದ್ಯಕ್ಕೆ ಬಯಲಾಗಿರೋ ಸಂಗತಿ. ದರ್ಶನ್ ಜೈಲಿಗೆ ಹೋದಾಗ ಈ ಸುಮಲತಾ ಅನ್ನೋ ಮಹಾತಾಯಿ ಒಮ್ಮೆಯೂ ಹೋಗಿ ನೋಡ್ಲಿಲ್ಲ. ಆನಂತರ ಬಿಡುಗಡೆಯಾಗಿ ಬಂದು ಆಸ್ಪತ್ರೆಯಲ್ಲಿ ಇದ್ದಾಗಲೂ ಇವರು ಮಗ ಅನ್ನೋ ವ್ಯಕ್ತಿಯನ್ನೂ ಹೋಗಿ ನೋಡ್ಲಿಲ್ಲ. ತಾಯ್ತನ ಆಗಲೂ ಜಾಗೃತವಾಗಲೇ ಇಲ್ಲ. ದರ್ಶನ್ ಆರೋಪಿಯೋ ಅಪರಾಧಿಯೋ ಅನ್ನೋದು ಬೇರೆ ಮಾತು. ಆದ್ರೆ ಇವರು ದರ್ಶನ್ ಅವರನ್ನ ಮಗ ಅಂತ ನಂಬಿದ್ದು ನಿಜವೇ ಆಗಿದ್ರೆ ಆ ಸಂದರ್ಭದಲ್ಲಿ ತನ್ನೆಲ್ಲ ಬಿಗುಮಾನಗಳನ್ನ ಬಿಟ್ಟು ಜೊತೆಗೆ ನಿಲ್ಬೇಕಾಗಿತ್ತು. ಹಾಗಂತ ಮಾಡಿದ್ದ ತಪ್ಪನ್ನ ಸಮರ್ಥನೆ ಮಾಡಬೇಕಾಗಿರ್ಲಿಲ್ಲ, ಅಥವಾ ಅದು ಸರಿ ಅಂತ ವಾದ ಮಾಡಬೇಕಾಗಿಯೂ ಇರಲಿಲ್ಲ. ನಿಜವಾದ ತಾಯಿಗಿಂತ ಹೆಚ್ಚು ಅನ್ನೋ ಹಾಗೆ ಚೆನ್ನಾಗಿದ್ದಾಗ ಪೋಸ್ ಕೊಟ್ಟು ಕೆಟ್ಟ ಪರಿಸ್ಥಿತಿಯಲ್ಲಿ ಇದ್ದಾಗ ಕೈ ಬಿಟ್ಟು ದೂರ ನಿಂತ್ರೆ ಆಕೆ ತಾಯಿ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಕನಿಷ್ಠ ಒಂದೆರಡು ಬಾರಿ ಜೈಲಿಗೆ ಹೋಗಿ ಸಮಾಧಾನ ಹೇಳಿ ಬಂದಿದ್ರೆ ದರ್ಶನ್ ನನ್ನ ದೊಡ್ಡ ಮಗ ಅಂತ ಕರೆದಿದ್ದಕ್ಕೆ ಒಂದು ಅರ್ಥ ಸಿಗ್ತಾ ಇತ್ತು. ದರ್ಶನ್ ಪಾಪ್ಯುಲಾರಿಟಿ ಕೇವಲ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಮಾತ್ರ ಬೇಕಾಗಿತ್ತು ಅನ್ನೋದು ಈಗೀಗ ಸಾಬೀತಾಗ್ತಾ ಇದೆ. ಬಹುಶಃ ಮಂಡ್ಯದ ಚುನಾವಣೆಯಲ್ಲಿ ದರ್ಶನ್ ಆ ಮಟ್ಟಕ್ಕೆ ಜೊತೆಗೆ ನಿಲ್ಲದೆ ಹೋಗಿದ್ರೆ ಸುಮಲತಾಗೆ ಗೆಲುವು ಅಷ್ಟು ಸುಲಭವಾಗ್ತಿರ್ಲಿಲ್ಲ. ಇವತ್ತು ಅಮ್ಮ ನಿಂತಿದ್ದಾರೆ ಅಂದ್ರೆ ಆಕ್ಚುಲಿ ಅಮ್ಮ ನಿಂತ್ರೆ ನಾನು ಅಪ್ಪಾಜಿ ನೋಡ್ತಾ ಇದ್ವಿ. ಯಾವತ್ತೂ ಅಷ್ಟೇನೆ, ಯಾವುದೇ ಅಮ್ಮ ಅವಾಗಲೇ ಒಂದು ಮಾತುಗಳು ಸಿಂಪತಿ ಏನಿಲ್ಲ ಇಲ್ಲ. ಆಕ್ಚುಲಿ ಅವ್ರು ಮಾಡಿರೋ ಕೆಲಸಗಳು ಒಂದೇನಂದ್ರೆ ಸುಮ್ಮನಿಂದ ನಿಂತಿರೋದು ಒಳ್ಳೇದಾಗ್ಲಿ, ಮಂಡ್ಯ ಜನತೆಗೆ ಒಳ್ಳೇದಾಗ್ಲಿ, ಅಪ್ಪಾಜಿ ಅವರ ಅಷ್ಟೂ ಕಾರ್ಯಗಳನ್ನ ಇನ್ನೂ ಹಂಗೆ ಮುಂದಕ್ಕೆ ತಗೊಂಡೋಗ್ಲಿ ಅನ್ನೋ ಒಂದು ಆಸೆಗೋಸ್ಕರ ನಾವು ಎಲ್ಲ ಬಂದ್ವಿ. ದರ್ಶನ್ ಆ ಸಮಯದಲ್ಲಿ ಕೇವಲ ಕಾಟಾಚಾರದ ಪ್ರಚಾರಕ್ಕೆ ಹೋಗಿರಲಿಲ್ಲ. ಯಶ್ ಜೊತೆಗಿದ್ರೂ ದರ್ಶನ್ ಚುನಾವಣೆಯಲ್ಲಿ ತೊಡಗಿಸಿಕೊಂಡ ರೀತಿಯೇ ಬೇರೆಯಾಗಿತ್ತು. ಬಹುಶಃ ಅಷ್ಟು ದಿನಗಳ ಕಾಲ ಬೇರೆ ಬೇರೆ ಅಭ್ಯರ್ಥಿಗಳ ಪರವಾಗಿ ದರ್ಶನ್ ಪ್ರಚಾರ ಮಾಡಿದ್ರೆ 100 ಕೋಟಿ ಸಂಪಾದನೆ ಮಾಡಬಹುದಾಗಿತ್ತು. ದರ್ಶನ್ಗೆ ಇರುವಂತಹ ಕ್ರೇಜ್ಗೆ ಒಂದೇ ಒಂದು ದಿನ ಪ್ರಚಾರಕ್ಕೆ ಬಂದರೂ 5-10 ಕೋಟಿ ಕೊಡುವ ನಾಯಕರು ಸಾಕಷ್ಟು ಜನರಿದ್ದಾರೆ. ಹೆಚ್ಚು ಕಡಿಮೆ 1 ತಿಂಗಳುಗಳ ಕಾಲ ದರ್ಶನ್ ತಮ್ಮೆಲ್ಲ ಕೆಲಸಗಳನ್ನ ಬದಿಗಿಟ್ಟು ಸುಮಲತಾ ಅವರನ್ನ ಗೆಲ್ಲಿಸಿಕೊಂಡೇ ಬರಬೇಕು ಅಂತ ಪಣ ತೊಟ್ಟು ಫೀಲ್ಡ್ಗೆ ಇಳಿದು ಕೆಲಸ ಮಾಡಿದ್ರು. ಬಹುಶಃ ಅಷ್ಟೊಂದು ಕಮಿಟ್ಮೆಂಟ್ ಹಾಗೂ ಕಟು ನಿರ್ಧಾರವನ್ನ ತನ್ನ ವೈಯಕ್ತಿಕ ಜೀವನಕ್ಕೂ ಮಾಡಿಕೊಂಡಿರುವ ಉದಾಹರಣೆ ಇಲ್ಲ. ಇದಕ್ಕಾಗಿ ದರ್ಶನ್ ಸುಖ ಸುಮ್ಮನೆ ಕುಮಾರಸ್ವಾಮಿ ಅಂಥವರ ವಿರೋಧವನ್ನೂ ಕಟ್ಕೋತಾರೆ. ಇನ್ನು ಅನೇಕ ರಾಜಕೀಯ ನಾಯಕರ ದ್ವೇಷಕ್ಕೆ ಗುರಿಯಾಗ್ತಾರೆ. ಬಹುಶಃ ಇದು ಕೂಡ ಇತ್ತೀಚಿನ ಕೊಲೆ ಪ್ರಕರಣದಲ್ಲಿ ದರ್ಶನ್ಗೆ ಶಾಪವಾಗಿ ಕಾಡಿದ್ರೂ ಆಶ್ಚರ್ಯವಿಲ್ಲ. ಇಷ್ಟೆಲ್ಲ ಮಾಡಿ ಗೆಲ್ಲಿಸಿದ ದರ್ಶನ್ ಸಂಕಷ್ಟದಲ್ಲಿ ಇದ್ದಾಗಲೇ ಸುಮಲತಾ ಮಾತ್ರ ಒಂದೆರಡು ಬಾರಿ ತನ್ನ ಮಾಮೂಲಿ ಶೈಲಿಯ ಜಾಣ್ಮೆಯ ಮಾತನಾಡಿ ನುಣುಚಿಕೊಂಡಿದ್ದು ಬಿಟ್ರೆ ನೇರವಾಗಿ ದರ್ಶನ್ ಜೊತೆಗೆ ನಿಲ್ಲೇ ಇಲ್ಲ. ಇಲ್ಲಿ ಯಾರೇ ಆಗ್ಲಿ ದರ್ಶನ್ ಪರವಾಗಿ ನಿಲ್ಲೋದಕ್ಕೂ ಜೊತೆಗೆ ನಿಲ್ಲೋದಕ್ಕೂ ವ್ಯತ್ಯಾಸ ಇದೆ. ಭಾವನಾರಂತಹ ಕೆಲವು ನಟನಟಿಯರು ಮಾತ್ರ ಘಟನೆಯನ್ನ ಸಮರ್ಥನೆ ಮಾಡದೆ ಯಾವುದೇ ಮುಲಾಜಿಲ್ಲದೆ ದರ್ಶನ್ ಬೆನ್ನಿಗೆ ನಿಂತಿದ್ರು. ಆದ್ರೆ ದರ್ಶನ್ ಅವರಿಂದ ಹೊಸ ರಾಜಕೀಯ ಜೀವನವನ್ನೇ ಕಟ್ಕೊಂಡಂತಹ ಸುಮಲತಾ ಮಾತ್ರ ಆ ಸಮಯದಲ್ಲಿ ದರ್ಶನ್ ಜೊತೆಗೆ ನಿಂತ್ರೆ ತನ್ನ ಇಮೇಜ್ ಡ್ಯಾಮೇಜ್ ಆಗಬಹುದು ಅನ್ನೋ ಭಯದಿಂದ ದೂರವೇ ಉಳ್ಕೊಂಡು ಬಿಡ್ತಾರೆ. ಆಗ ಮಗನಿಗಿಂತ ತನ್ನ ಇಮೇಜೇ ಮುಖ್ಯವಾಗಿದ್ದುದರಂತ ಸುಮಲತಾಗೆ ತಾನು ಮಾಜಿ ಸಂಸದೆ ಮತ್ತೆ ಸಂಸದೆಯಾಗಬೇಕಾದವಳು ಅಂತ ಯೋಚನೆ ಬಂತೆ ಹೊರತು ನನ್ನ ಮಗ ದೊಡ್ಡ ಮಗ ಅನ್ನೋದೆಲ್ಲ ನೆನಪಾಗ್ಲೇ ಇಲ್ಲ. ಬಹುಶಃ ಇದೇ ಕಾರಣಕ್ಕೂ ಏನೋ ದರ್ಶನ್ ಈಗ ಸುಮಲತಾ ಅವರನ್ನ ಸಾಮಾಜಿಕ ಜಾಲತಾಣದ ಖಾತೆಗಳಿಂದ ಅನ್ಫಾಲೋ ಮಾಡಿದ್ದಾರೆ.
ಇಷ್ಟಾದರೂ ದರ್ಶನ್ ಎಲ್ಲಿಯೂ ಸುಮಲತಾ ಬಗ್ಗೆ ಬಹಿರಂಗವಾಗಿ ಬೇಸರ ತೋಡ್ಕೊಂಡಿಲ್ಲ. ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ಬೇಸರ ತೋರಿಸಿಕೊಂಡಿಲ್ಲ. ಆದ್ರೆ ತಾಯಿ ಮಾತ್ರ ತಾನು ಬಾಡಿಗೆ ತಾಯಿ ಅನ್ನೋದನ್ನ ಪ್ರೂವ್ ಮಾಡಿದ್ದಾರೆ.